ಆಗ್ಬೇಡ್ರಿ ತಿಮ್ಮೇಗೌಡ್ರೆ. ಓಹೋ, ಏನು ಇನ್ನೂ ವಾಕಿಂಗ್ ಮುಗ್ದಿಲ್ಲ ನಿಮ್ದು ಇವತ್ತಿಂದು? ಎಲ್ಲಿ ಮುಗೀತ್ರಿ ಪಯಲ್ರೆ. ದಿನ ಈ ಊಟ ಮಾಡ್ತೀವಿ ಅತ್ಲಾಗ ಅರಗ್ಬೇಕಲ್ಲ. ಕೆಲಸ ಇಲ್ಲ ಕಾರ್ಯ ಅತ್ಲಾಗೆ ನಿಂತ್ಕೊಂಡು ಕೆಲಸ ಮಾಡ್ಸೋದೇ ಆಗೈತೆ ನಮ್ಮದು. ಅವು ಹುಡುಗರಾಗಿದ್ದಾಗ ವಯಸ್ಸಿನಾಗಿದ್ದಾಗ ಕೆಲಸ ಮಾಡ್ತಿದ್ವಿ, ನಿಂತ್ಕೊಂಡು ಕೆಲಸನೂ ಮಾಡಿಸಿ ನಾವು ಮಾಡ್ತಿದ್ವಿ. ಇವಾಗ ಹೆಂಗೆ ಕೆಲಸ ನಡೀತೈತೆ ಅಂತ ನೋಡೋದು ಬಟವಾಡೆ ಮಾಡ್ಕೊಂಡಿದ್ದೀವಿ ಅತ್ಲಾಗೆ. ಏನು ಕೆಲಸ ಇಲ್ಲ ಕಾರ್ಯ ಇಲ್ಲ ಅತ್ಲಾಗೆ. ಕೆಲಸ ಮಾಡ್ಸೋದೆ ಕೆಲಸ ಆಗೈತೆ. ಇನ್ನು ಉಂಡಿದ್ದೆಲ್ಲರಿಗೂ ಬೇಕು, ಅದಕ್ಕೆ ಅತ್ಲಾಗ ವಾಕಿಂಗನ್ನು ಮಾಡಿದ್ರೆ ಆರೋಗ್ಯಕ್ಕೆ ಒಂಚೂರು ಒಳ್ಳೇದಲ್ವೇ, ಅದಕ್ಕೆ ಚೆನ್ನಾಗಿ ವಾಕಿಂಗ್ ಮಾಡಬೇಕು. ನಿಜ ನಿಜ. ನೋಡ್ರಿ, ಇತ್ತೀಚೆಗೆ ಕಾರ್ಮಿಕರದು ವಿಚಾರ ಭಾಳ ಚರ್ಚೆಲೈತೆ. ಕೇಂದ್ರ ಸರ್ಕಾರದಲ್ಲೂ ಅಷ್ಟೇ, ರಾಜ್ಯ ಸರ್ಕಾರದಲ್ಲೂ ಅಷ್ಟೇ. ಏನೋ ಕೆಲಸದ ಅವಧಿ ಜಾಸ್ತಿ ಮಾಡ್ತಾರಂತೆ, ಶನಿವಾರ ಭಾನುವಾರ ರಜಾ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮಾತುಕತೆ ನಡೀತೈತೆ ಅತ್ಲಾಗೆ. ಹಿಂಗೆ ದಿನಕ್ಕೆ 5 ಗಂಟೆ, ದಿನಕ್ಕೆ 8 ಅವರ್ ಐತಿ ಇವಾಗ. 9ರಿಂದ 10 ಗಂಟೆ ಮಾಡ್ತಾರೆ ಅಂತ ಮಾತುಕತೆ ನಡೀತೈತೆ. ಉಂಕಂಡ್ರಿ ಪಟೇಲ್ರೆ, ಇತ್ತೀಚೆಗಲ್ಲ, ಒಂದು ತಿಂಗಳಾಯ್ತು, ಒಂದು ತಿಂಗಳು 1.5 ತಿಂಗಳಿಂದ ಈ ಕಾರ್ಮಿಕರ ಸುದ್ದಿನೇ ಜಾಸ್ತಿ ಚರ್ಚೆಲಿ ಇರೋದು. ಅಲ್ಲೋಗಿ ಮಿನಿಸ್ಟ್ರುಗಳು ಕಾಣೋಣ, ಆಮೇಲೆ MLAಗಳು ಕಾಣೋಣ, ಇವೇ ಆಗೈತೆ ಅವರ ಸಮಸ್ಯೆಗಳು. ಈ ಕಾರ್ಮಿಕರು ಐತಲ್ಲ, ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ನಾವು ಕಂಡು ಸ್ವಾಮಿ ಹಂಗೆ ಮಾಡ್ರಿ, ಸ್ವಾಮಿ ಹಿಂಗೆ ಮಾಡ್ರಿ, ಸ್ವಾಮಿ ಸಂಬಳ ಹೆಚ್ಚಿಗೆ ಮಾಡ್ರಿ, ಸ್ವಾಮಿ ನಮಗೆ ಹಿಂಗೆ ESI PF ಹಿಂಗೆ ಕೊರತೆ ಆಗೈತೆ, ಅದಂಚೂರು ಸರಿ ಮಾಡಿಕೊಡ್ರಿ. ನೋಡ್ರಿ, ಭಾಳಷ್ಟು ಲೋಪಗಳನ್ನ ಈ ರಾಜಕಾರಣಿಗಳ ಹತ್ರ ತಗೊಂಡೋಗಿ ಪರಿಹಾರ ಮಾಡ್ಕೊಳ್ಳೋದೇ ಆಗ್ಬಿಟ್ಟೈತೆ. ಸರಿ, ನಾನು ಅತ್ಲಾಗ ಸ್ವಲ್ಪ ವಾಕಿಂಗ್ ಮಾಡಿದ್ದೀನಿ, ನೀವು ವಾಕಿಂಗ್ ಮಾಡಿದ್ದೀರಾ? ಒಂದು 10 ನಿಮಿಷ ಎಲ್ಲ ಕುತ್ಕೊಂಡು ಮಾತಾಡೋಣ ನಡೀರಿ ಅತ್ಲಾಗೆ. ಎಷ್ಟೊತ್ತು ಅಂತ ಬೇರೆ ನಿಂತ್ಕೊಂಡು ಮಾತಾಡೋಣ ನಡೀರಿ. ಈ ದೊಡ್ಡ ದೊಡ್ಡ ವಿಚಾರಗಳನ್ನ ಒಳ್ಳೆ ಒಳ್ಳೆ ಸ್ಥಳಗಳೆಲ್ಲ ಕುತ್ಕೊಂಡು ಮಾತಾಡಬೇಕು. ಅದು ಸರಿನೇ, ಬರ್ರಿ ಮತ್ತೆ ಹೋಗೋಣ. ನೋಡ್ರಿ, ಇವಾಗ ಈ ಕಾರ್ಮಿಕರು ಕೆಲಸ ಮಾಡ್ತಾರಲ್ಲ, ಅವ್ರದ್ದು ಕಾರ್ಮಿಕರ ಕೆಲಸದ ಅವಧಿ ಟೈಮಿಂಗ್ಸ್ ಐತಲ್ಲ, ಅದ್ರ ವಿಸ್ತರಣೆ ಮಾಡೋಕ್ಕೆ ಈ ಕಾರ್ಮಿಕರ ಒಪ್ಪಿಗೆ ಕಡ್ಡಾಯ ಅಂತ ಹೇಳ್ಬಿಟ್ಟು ಈ ಕಾರ್ಮಿಕ ಸಚಿವರು ಇದ್ದಾರಲ್ಲ ನಮ್ಮ ರಾಜ್ಯದಲ್ಲಿ, ಈ ಸಂತೋಷ್ ಲಾಡ್ ಸಾಹೇಬರು, ಅವರು ಕಂಪಲ್ಸರಿ ನೀವು ಕಾರ್ಮಿಕರ ಒಪ್ಪಿಗೆ ತಗೊಂಡೆ ಕೆಲಸ ಮಾಡಬೇಕು, ಜಾಸ್ತಿ ಅವ್ರು ಕೆಲಸ ಮಾಡೋದಾದ್ರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ 1961 ಕರ್ನಾಟಕ ಅಂಗಡಿ ಮತ್ತು ಸ್ಥಾಪನೆ ಕಾಯ್ದೆ ತಿದ್ದುಪಡಿನ ತಿದ್ದುಪಡಿ ತಗೊಂಬರೋ ಮೂಲಕ ಮತ್ತೆ ಈ ಕಾರ್ಮಿಕರ ಕೆಲಸದ ಅವಧಿನ 9ರಿಂದ ಸುಮಾರು 12 ಗಂಟೆವರೆಗೆ ಅಥವಾ 5 ದಿನಕ್ಕೆ 48 ಗಂಟೆಗೆ ಈ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡೈತೆ. ಅದರಂತೆಯೇ ಈ ರಾಜ್ಯ ಸರ್ಕಾರ ಭಾಗಶಃ ಒಂದು 50% ಅಂತ ಹೇಳಿ ಒಪ್ಕೊಂಡೈತೆ. ಇನ್ನು ಚರ್ಚೆ ನಡೀತೈತೆ, ಇನ್ನು ಜೋರಾಗಿ, ಇನ್ನೂ ಅಂತಿಮ ಆಗಿಲ್ಲ. ಹೌದೇ, ಹಿಂಗೆಲ್ಲ ಆಗ್ತೈತೆ ಅನ್ರಿ ಪಟೇಲ್ರೆ. ಬಿಡ್ರಿ, ಅತ್ಲಾಗೆ ಏನೋ ಒಂದು ಬದಲಾವಣೆ ಆಗ್ತೈತೆ. ಆದರೆ 1 ಅವರ್ ಈಗ ಕೆಲಸ ಮಾಡೋದೇ ಹೆಚ್ಚು. ಅತ್ಲಾಗೆ 8 ಅವರ್ ಅಂತಾರೆ, 9 ಗಂಟೆ 10 ಗಂಟೆ ದುಡಿಸ್ಕೊಂತಾರೆ ಫ್ಯಾಕ್ಟ್ರಿಗಳು, ಆಮೇಲೆ ದೊಡ್ಡ ದೊಡ್ಡ ಸಂಸ್ಥೆಗಳು. ಇನ್ನು 9ರಿಂದ 4 ಗಂಟೆ ಅಂತಂದರೆ ಇನ್ನೇನು ರಾತ್ರಿ 12 ಗಂಟೆ ಹೋದರೆ ಬೆಳಗ್ಗೆ 12 ಗಂಟೆ ಬರ್ಬೇಕಾದ್ ಬಿಡ್ರಿ. ಕರೆಕ್ಟ್ ಹಂಗೂ ಆಗ್ಬೋದು. ಆಮೇಲೆ ನೋಡ್ರಿ, ಇಷ್ಟು ಅವ್ರು ಕೆಲಸ ಮಾಡೋದ್ರ ಜೊತೆಗೆ ಈ ಕೆಲಸ ಮಾಡಬೇಕು ಅಂತಂದರೆ ಒಪ್ಪಿಗೆ ಇದ್ದವ್ರು ಮಾತ್ರ, ಈ ಕಾರ್ಮಿಕರು ಈ ಕೆಲಸಕ್ಕೆ ಇಷ್ಟು ಅವರ್ ಮಾಡ್ತಾರೆ ಒಪ್ಪಿಗೆ ಇದ್ರೆ ಮಾತ್ರ ಮಾಡ್ಬೇಕಂತೆ. ಒತ್ತಾಯ ಫೋರ್ಸ್ ಮಾಡಿ ಕೆಲಸ ಮಾಡ್ಸಂಗಿಲ್ಲಂತೆ. ಕಾರ್ಮಿಕ ನಿಯಮ ಸ್ವಲ್ಪ ಸಿಕ್ಕಾಬಟ್ಟೆ ಬಲ ಆಗ್ತೈತಿ ಇವಾಗ. ಅಯ್ಯೋ, ಎಲ್ಲಿ ಒಬ್ಬ ಕಾರ್ಮಿಕನಿಗೆ ಅನ್ಯಾಯ ಆಯಿತು ಅಂತಂದರೆ ಏನು ಅನ್ಯಾಯ, ಅವನೇ ಒಬ್ಬನೇ ಓಡಾಡ್ಬೇಕತ್ಲಾಗೆ ಲೇಬರ್ ಕೋರ್ಟಿಗೆ ಅಂತ ಹೇಳ್ಬಿಟ್ಟು ಅವನು ಅಲ್ಲೂ ದುಡ್ಡು ಇಡಬೇಕು. ಲಾಯರ್ ಸಾಹೇಬ್ರಿಗೆ ದುಡ್ಡು ಇಡಬೇಕು. ಈಗ ಬರೋದೇ ಕಡಿಮೆ ಸಂಬಳ ಬರುತ್ತೆ, ಇನ್ನೆಲ್ಲಿ ಅವನು ಜೀವನ ಮಾಡೋದು ಸರಿ ಆಯ್ತು ಹೇಳ್ರಿ ಅತ್ಲಾಗೆ. ಇನ್ನು ಭಾಳ ಈ ಕಾರ್ಮಿಕ ಸಂಘಟನೆಗಳು ಬಲವಾಗಿರ್ಬೇಕು. ಅವಾಗ ಚೆನ್ನಾಗಿ ಕಾರ್ಮಿಕ ಇಂಪ್ರೂವ್ ಆಗ್ತಾರೆ. ಅದೇ 5 ದಿನಕ್ಕೆ 48 ಗಂಟೆ ಹಂಗೆ ಕೆಲಸ ಮಾಡಿಸ್ಕೊಂಡು ವಾರಕ್ಕೆ 2 ರಜೆನ ಸಿಗುತ್ತಂತೆ. ಅದಲ್ಲದೆ ಏನಪ್ಪ ಅಂತಂದ್ರೆ ಈ ಕೆಲಸಗಾರರ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಅನಾರೋಗ್ಯ, ಈ ಕೌಟುಂಬಿಕ ಕಲಹಗಳು ಜಾಸ್ತಿ ಆಗ್ತವೆ ಅಂತ ಹೇಳ್ಬಿಟ್ಟು ಕೂಡ ಈ ಥರ ವರದಿ ಕೊಟ್ಬಿಟ್ಟೈತೆ ಸಂಸ್ಥೆಗಳು. ಹಂಗಾಗಿ ಏನು ಮಾಡೈತೆ, ಈ ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರನೂ ಕೂಡ ಕೂತ್ಕೊಂಡು ನೀಟಾಗಿ ಕಾರ್ಮಿಕರ ಹಿತದೃಷ್ಟಿಯಿಂದ ಏನೇನು ನೀತಿ ನಿಯಮಗಳು ಮಾಡಬೇಕು ಅವನ್ನೆಲ್ಲ ಮಾಡ್ಕೊಂಡೇ ಬರ್ತೈತೆ. ಇವೆಲ್ಲ ಕಾರ್ಮಿಕರಿಗೆ ಒತ್ತಡ, ಪ್ರೆಷರು ಅಂತ ಅನಿಸ್ಬಾರ್ದಷ್ಟೇ, ಅದ್ರ ಮೇಲೆ ಅವ್ರ ಜೀವನ ನಿಂತೈತೆ. ಕರೆಕ್ಟು. ಇಲ್ಲ ಅಂತಂದರೆ ನೋಡಿರಿ, ನಮ್ಮಂಥ ಹಳ್ಳಿಗಾಡು ಮಕ್ಕಳು ಬೆಳಗ್ಗೆ 6 ಗಂಟೆಗೆ ಹೋದರೆ ಮಧ್ಯಾಹ್ನ 4 ಗಂಟೆಗೆ ಮನೆ ಬಂದ್ಬಿಡ್ತಾವೆ ಅತ್ಲಾಗೆ. ದಿನಕ್ಕೆ 350 ರೂಪಾಯಿಂದ 400 ರೂಪಾಯಿ ಕೂಲಿ ಇರುತ್ತೆ. ಅಲ್ಲಿ ಟೌನ್ನಾಗೆ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು ಅಂತ ಇದಾವಲ್ಲ, ಅಲ್ಲಿಗೆ ಹೋದರೆ ಅದೆಂಥದ್ದು ESI PF ಅಂತೆ, ವೀಕ್ ಆಫ್ ಅಂತೆ, ಕಾಂಪ್ ಆಫ್ ಅಂತೆ, ಇನ್ನು ಏನೇನೋ ಸಿಗುತ್ತಂತಪ್ಪ. ಅದ್ರ ಆಸೆಗೆ ಈ ಹಳ್ಳಿಗಾಡು ಬಿಟ್ಟು ಟೌನ್ ಸೇರ್ಕೊಂತ ಹುಡುಗರು. ಒಟ್ಟು ಕೆಲಸಗಾರರ ಮೇಲೆ ಒತ್ತಡ ತರಬಾರ್ದಪ್ಪ. ನಮ್ದು ಅದೇ ಉದ್ದೇಶ. ಎಲ್ಲರೂ ನಗ್ತಾ ಚೆನ್ನಾಗಿ ಆಗ್ಬೇಕು, ಚೆನ್ನಾಗಿರ್ಬೇಕು. ಒಳ್ಳೆ ಮಳೆ ಆಗೈತಿ ಇವಾಗ, ಇನ್ನು ಒಳ್ಳೆ ಬೆಳೆ ಬರುತ್ತೆ. ಮಾರ್ಕೆಟ್ನಾಗೆ ರೈತರಿಗೆ ಹಂಗೆ ಒಳ್ಳೆ ರೇಟ್ ಸಿಗಬೇಕು. ಅದೇ ಥರನೇ ಈ ಕಾರ್ಮಿಕರಿಗೂ ಒಳ್ಳೇದಾಗಬೇಕು, ಒಳ್ಳೆ ಸಂಬಳ ಬರಬೇಕು. ಆಮೇಲೆ ಎಂಥ ESI PF ಅಂತಾರಲ್ಲ, ಅದು ಸಿಕ್ಕರೆ ಭಾಳ ಒಳ್ಳೆಯದು. ಆ PF ಅಂತಾರಲ್ಲ, ಭವಿಷ್ಯ ನಿಧಿ,
ಕೊನೆ ರಿಟೈರ್ಡ್ ಆಗ್ಬೇಕಾದ್ರೆ ಅದೊಂದೇ ಸಿಗೋದು, ಇನ್ಯಾತು ಸಿಗಲ್ಲ. ಆಗ್ಬೇಡ್ರಿ ರಂಗಪ್ಪನವ್ರೆ ಬಂದ್ರೇನ್ರಿ? ಕೂತೋಳತ್ಲಾಗೆ. ಏಯ್ ರಂಗಜ್ಜ, ನೋಡತ್ಲಾಗೆ ನೋಡಿ ಎಷ್ಟು ದಿನ ಆಯ್ತು ನೀನು ಅತ್ಲಾಗ ಮನೆ ಕಡೆ ಬರ್ದಂಗೆ ಹೋಗ್ದಂಗೆ ಮಾಡಿದ್ಯಲ್ಲ ನೀನು. ಹಿಂಗೆ ಮಾಡೋದು ನೀನು? ತಿಮ್ಮೇಗೌಡ್ರೆ, ತೋಟದಾಗೆ ಭಾಳ ಕೆಲಸ, ಮಳೆ ಗಿಡ ಬಂದೈತಲ್ಲ ಅತ್ಲಾಗೆ, ಅಲ್ಲಿ ಇಲ್ಲಿ ಸಿಕ್ಕಂಡು ಅತ್ಲಾಗೆ ರಂಪ ರಾಮಣ್ಣ ಆಗಿತ್ತು ಅತ್ಲಾಗೆ. ಒಂದಿಟ್ಟು ಸ್ವಚ್ಛ ಮಾಡೋಣ ಅಂತ ಹೋಗಿದ್ವಿ ಅತ್ಲಾಗೆ, ಅದ್ರ ಮೇಲೆ ಜ್ಞಾನ ಆಗ್ಬಿಟ್ಟಿತ್ತು, ಐತ್ಲ ಬರೋಕ್ಕಾಗಲಿಲ್ಲ. ನೋಡಲ್ಲ ರಂಗಜ್ಜ, ನಮ್ಮೂರಾಗೆಲ್ಲ ಬೆಳಗ್ಗೆ ಕೂಲಿ ಅಂತಂದರೆ 6 ಗಂಟೆ ಹೋಗ್ತಾರೆ, 2 ಗಂಟೆ ಬರ್ತಾರೆ, ಇಲ್ಲ 8 ಗಂಟೆ ಹೋಗ್ತಾರೆ, 3:30 4 ಗಂಟೆ ಬರ್ತಾರೆ. ಇವ್ರು ನೋಡಲ್ಲ, ಈ ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಅದೇನು ತೀರ್ಮಾನ ಮಾಡ್ತಾರಂತೆ, ಕಾರ್ಮಿಕರು ಕೆಲಸ ಅವಧಿ ಜಾಸ್ತಿ ಮಾಡ್ತೀವಿ, ದಿನಕ್ಕೆ 9ರಿಂದ 12 ಗಂಟೆ ತನಕ ಕೆಲಸ ಕೊಡ್ತೀವಿ, ಮಾಡಲೇಬೇಕು ಅಂತೇಳ್ಬಿಟ್ಟು. ಇಷ್ಟ ಇದ್ದಾರೆ ಮಾಡ್ಬೋದು, ಇಲ್ಲಾಂತಂದರೆ ಸುಮ್ಮನೆ ಇರ್ಬೋದು. ಕಾರ್ಮಿಕರು ಒಪ್ಪಿಗೆ ಕಡ್ಡಾಯ ಅಂತಾರೆ. ಇವರು ಅಧಿಕಾರಿಗಳು ಹೆಂಗೆ ನೋಡು, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಈ ದೊಡ್ಡ ದೊಡ್ಡ ಸಾಹೇಬರು ಹೆಂಗೆ ಹೇಳ್ತಾರೆ, ಮತ್ತೆ ಕಾರ್ಮಿಕರು ಹಂಗೆ ಕೇಳ್ಬೇಕು ಮತ್ತೆ. ಇಲ್ಲಾಂತಂದರೆ ಆರಾಮಾಗಿರಪ್ಪ ಅಂತ ಹೇಳ್ತಾರೆ ಅತ್ಲಾಗೆ. ಹೊರಗಡೆ ನಿಮ್ಗೆ ಯಾವ ಕೆಲಸ ಇಷ್ಟ ಬರುತ್ತೋ ಆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ರಿ ಅಂತ ಹೇಳ್ತಾರೆ ಅತ್ಲಾಗೆ. ನೋಡಂತೇಳ್ರಿ ತಿಮ್ಮೇಗೌಡ್ರ ಅತ್ಲಾಗೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ತೀರ್ಮಾನ ತಗೊಂಬತ್ತು ಅದ್ರ ಮೇಲೆ ಕಾರ್ಮಿಕರು ಜೀವನ ಮಾಡಬೇಕು, ಕೆಲಸ ಮಾಡಬೇಕು, ಒಳ್ಳೆ ನೀತಿ ನಿಯಮಗಳನ್ನ ತರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಹೆಂಗೆಲ್ಲ ಆಗುತ್ತದು? ದಿನಕ್ಕೆ 9ರಿಂದ 12 ಗಂಟೆ ತನಕ ಕೆಲಸ ಅಂತಂತೆ. ಈಗಲೇ 8ವರೆಗೆ ಜನ ಸುಸ್ತಾಗಿ ಹೋಗಿದ್ದಾರೆ. ಇನ್ನು 12 ಗಂಟೆ ಅಂತಂದರೆ ಇನ್ನೇನು ದಿನವಿಡೀ ಅಲ್ಲೇ ಇರ್ಬೇಕಾಗತ್ತೆ. ಅಲ್ಲೇ ರೂಮನ್ನ ಕೊಟ್ಕೊಂಡು ಅದು ಪಾತ್ರೆ ಪಡ್ಗೆ ಅಲ್ಲೇ ತಗೊಂಡೋಗಿ ಹೆಂಡತಿ ಮಕ್ಕಳನ್ನ ಅಲ್ಲೇ ಇರಿಸ್ಕೊಂಡು ಅತ್ಲಾಗ ಅಲ್ಲೇ ಜೀವನ ಮಾಡ್ಕೊಂಡು ಅಲ್ಲೇ ಇರೋದು ಅನ್ಸುತ್ತೆ. ಹಂಗಿದ್ದೇನೆ ಭಾಳ ಒಳ್ಳೆದತ್ಲಾಗೆ. ದಿನಕ್ಕೆ 9ರಿಂದ 12 ಗಂಟೆ ಕೆಲಸ ಅಂತೆ, ಹೋಗಕ್ಕೆ 1 ಗಂಟೆ ಬರೋಕ್ಕೆ 1 ಗಂಟೆ, ಹಿಂಗೆ ಆಗ್ಬಿಟ್ರೆ ಆಮೇಲೆ ಏನಿಲ್ಲ ಜೀವನ ಪಾವನ. ಮನುಷ್ಯ ಬರೀ ದುಡಿಮೆ ಮಾಡ್ಕೊಂಡು ಅಸ್ವಸ್ಥ ಆಗ್ಬಿಡ್ತಾನೆ ಅತ್ಲಾಗೆ. ಪಟೇಲ್ರೆ, ಹಂಗೇನಾಗಲ್ಲ, ಸುಮ್ಮನೆ ಅತ್ಲಾಗೆ. ಕೆಲಸದ 1 ಗಂಟೆ ಜಾಸ್ತಿ ಮಾಡಿದ್ರೆ ಪರವಾಗಿಲ್ಲ, ಶನಿವಾರ ಭಾನುವಾರ ರಜಾ ಸಿಗ್ಬೇಕು ನೋಡ್ರಿ. ಆವಾಗ ಒಳ್ಳೇದಾಗುತ್ತೆ. ವಾರಕ್ಕೆ 2 ದಿವಸ ರಜಾ ಸಿಗ್ಬೇಕು. ಅವನಿಗೂ ಅಲ್ಲಿಗೆ ಹೋಗ್ಬೇಕು, ಹೊರಗಡೆಗೆ ಹೋಗ್ಬೇಕು, ದೇವಸ್ಥಾನ ತಿಂದರು ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ಬಿಡ್ತಾರಲ್ಲ, ಅವೆಲ್ಲ ನೆರವೇರ್ತು ಅಂತಂದರೆ ಯಾವುದೂ ಒತ್ತಡ ಆಗಲ್ಲ. ಆಮೇಲೆ ಈ ಕೆಲಸ ಜಾಸ್ತಿ ಮಾಡಬೇಕು ಅಂತಂದರೆ ಕಾರ್ಮಿಕರ ಒಪ್ಪಿಗೆ ಕಡ್ಡಾಯವಾಗಿ ಪಡ್ಕೋಬೇಕು ಅಂತ ಹೇಳೋರೆ. ಇವಾಗಿನ ಕಾಲದಲ್ಲಿ ಯಾವ ಕಾರ್ಮಿಕರು ಏನು ದಡ್ರಲ್ಲ, ಸುಮ್ಮನೆ ಪಟೇಲ್ರೆ, ಸುಮ್ಮನೆ ದಡ್ರಲ್ಲ. ಎಲ್ಲ ರಂಗಜ್ಜ ನೋಡಿಲಿ ವಜ್ಜನ ತೋಟದಲ್ಲಿ ಕೆಲಸಗಳು ಮಾಡಿ ಬಾಟ್ವಾಡೆ ಮಾಡಿ ಟೌನ್ಗೆ ಹೋಗಿ ಎಲ್ಲ ಫಸಲೆಲ್ಲ ಮಾರಿ ಭಾಳ ತಿಳ್ಕೊಂಡೈತೆ. ಅವಾಗವಾಗ ಪತ್ರಿಕೆನ ಓದ್ತೇನೆ ನೀನು, ಹಂಗಾಗಿ ಭಾಳ ತಿಳ್ಕೊಂಬಿಟ್ಟಿದೆ ಕಣ ರಂಗಜ್ಜ. ತಿಮ್ಮೇಗೌಡ್ರೆ, ಅವೆಲ್ಲ ಮಾಡ್ಬೇಕು, ಸುಮ್ಮನೆ ಅವನ್ನೆಲ್ಲ ಮಾಡ್ಕೊಂಡಿದ್ರೇ ನಮ್ಮ ಬುದ್ಧಿ ಬೆಳೆಯೋದು, ಇಲ್ಲಾಂತ ದಡ್ರಾಗೋಗ್ಬಿಡ್ತೀವಿ ಅತ್ಲಾಗೆ. ಕೇಳಿದ್ರೇನ್ರಪ್ಪ? ಕೇಳಿದ್ರೆ ನೋಡಿರಿ, ನಮ್ಮ ರಂಗಜ್ಜಂತಾರೆ ನೀವು ಬುದ್ಧಿವಂತರಾಗ್ರಿ. ಹಂಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹ್ಞೂನ್ರಪ್ಪ, ನಮ್ಮ ತಿಮ್ಮೇಗೌಡರು ಪಟೇಲ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇಡ್ರಿ, ವಿಡಿಯೋನ ನೋಡಿರಿ. ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ.